ನಮ್ಮ ಹೊಸ ವರ್ಷದ ಗೆಸ್ಟ್ ನಮ್ಮ ಕಾರಿಗೆ ಹೇಗಿದ್ದಾನೆ? ಇಷ್ಟ ಆಯ್ತಾ ನಿಮಗೆ? ನನಗಂತೂ ತುಂಬ ಇಷ್ಟ ಆದ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹೊಸ ವರ್ಷ ಕೂಡ ಇದೇ ರೀತಿ ಶಾಂತವಾಗಿ ಪ್ರಶಾಂತವಾಗಿ ಮುಂದೆ ಸಾಗಲಿ ಅಂತ ವಿಶ್ ಮಾಡ್ತಾ ನನ್ನ ಈ ವರ್ಷದ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೇಗೆಲ್ಲ ನನ್ನ ಹೊಸ ವರ್ಷನ ಆಚರಿಸ್ದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೋಪ್ ನೀವು ಎಲ್ಲ ನಿಮ್ಮ ಹೊಸ ವರ್ಷನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡು ನನ್ನ ಮುಂದಿನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಖಂಡಿತ ಈ ವಿಡಿಯೋನ ತಪ್ಪದೆ ನೋಡಿ ಕೊನೆವರೆಗೂ. ಸೊ ಇವತ್ತು ನಾವು ಹೊರಟಿರೋದು ದೇವರ ದರ್ಶನಕ್ಕೆ, ಯಾಕೆಂದರೆ ಹೊಸ ವರ್ಷ. ಸೊ ಹಾಗಾಗಿ ವರ್ಷದ ಮೊದಲನೇ ದಿನ ದೇವರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಹೊರಟಾಗಲೇ ಒಂದು 11-11:30 ಆಗಿತ್ತು. ತಿಂಡಿ ತಿನ್ಕೊಂಡು ಹೊರಟ್ವಿ. ಸೊ ಈಗ ಸದ್ಯಕ್ಕೆ ತುಮಕೂರು ನೆಲಮಂಗಲ ಹೈವೇನಲ್ಲಿ ಇದ್ದೀವಿ. ಸೊ ಜರ್ನಿ ಹಾಗೆ ಕಂಟಿನ್ಯೂ ಮಾಡ್ತಾ ನಿಮ್ಮ ಜೊತೆ ಮುಂದೆ ಮಾತಾಡ್ತೀನಿ, ಬನ್ನಿ. Get peace of mind knowing what's coming next when turn off shuffle to tune into game. ಸೊ ಆನ್ ದ ವೇಲ್ ಹೋಗ್ತಾ ಫಸ್ಟ್ ನಾವು ನಿಲ್ಲಿಸಿದ್ದು ಹನುಮಾನ್ ಟೆಂಪಲ್ಗೆ. ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ತುಮಕೂರು ನೆಲಮಂಗಲ ಹೈವೇನಲ್ಲಿದೆ. ಫ್ಲೈಓವರ್ ಮೇಲಿಂದನೇ ನಾವು ಹಾಗೆ ದರ್ಶನ ಮಾಡಿಕೊಂಡು ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಏಕೆಂದರೆ ನಮಗೆ ರೀಚಿಂಗ್ ಡೆಸ್ಟಿನೇಷನ್ ಲೇಟ್ ಆಗೋದ್ರಿಂದ ಅಲ್ಲೇ ಒಂದು ನಮಸ್ಕಾರ ಹೊಡ್ಕೊಂಡು ದೇವರಿಗೆ, ಹನುಮಾನ್ಗೆ ಶಕ್ತಿ ಕೊಡಪ್ಪ, ಈ ವರ್ಷ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಕೇಳಿಕೊಂಡು ಹಾಗೆ ನಾವು ಮುಂದಿನ ಪಯಣನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ದೇವ್ರ ಹತ್ರ ಬೇಡ್ಕೋತಾ ನಮ್ಮ ನೆಕ್ಸ್ಟ್ ಪಯಣನ ಕಂಟಿನ್ಯೂ ಮಾಡಿದ್ವಿ. ಸೊ ಈಗ ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರು ಕುಣಿಗಲ್ ಹೈವೇಲಿ ಇದ್ದೀವಿ. ಸೊ ರೋಡ್ ಅಂತೂ ತುಂಬಾ ಖಾಲಿಯಾಗಿತ್ತು. ನಿಜವಾಗ್ಲೂ ಈ ಹೈವೇಲಿ ಎಷ್ಟು ಸತಿ ಓಡಾಡಿದ್ದೀವಿ, ಇಷ್ಟು ಖಾಲಿ ಅಂತೂ ಇರಲಿಲ್ಲ. ಸೊ ಈಗ ಅದಕ್ಕೆ ಮಗ ಕೂಡ ನಾನು ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಾಜಿಯಿಂದ ಟರ್ನ್ ತೊಗೊಂಡಿದ್ದಾನೆ. ಸೊ ಆಬ್ವಿಯಸ್ಲಿ ಅವ್ನು ಸ್ಟೇರಿಂಗ್ ಹಿಡಿದ್ರೆ ಅದು ಜೆಟ್ ಸ್ಪೀಡಲ್ಲೇ ಇರುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಟೈಮ್ ಕೂಡ ಆಯಿತು. ಅಷ್ಟೊತ್ತಿಗಾಗಲೇ ಊಟದ ಟೈಮ್ ಆಗಿತ್ತು, 1 ಗಂಟೆ ಹತ್ತತ್ರ. ಸೊ ನೋಡಿಕೊಂಡು ಬಂದ್ವಿ ಎಲ್ಲಿ ನಿಲ್ಲಿಸೋದು ಅಂದ್ಬಿಟ್ಟು ಅಂತ. ಸೊ ಫೈನಲಿ ನಾವು ಬಂದಿರೋದು ದ್ವಾರಕಾಗೆ. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ರೆಸ್ಟೋರೆಂಟ್ ಈ ಹೈವೇನಲ್ಲಿ. ಇಲ್ಲಿ ಚೈನೀಸ್ ಮತ್ತು ನಾರ್ತ್ ಇಂಡಿಯನ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ಯಾಕೋ ರೋಟಿ ತಿನ್ನಬೇಕಂತ ಅನಿಸ್ತು 3 ಜನಕ್ಕೂ. ಸೊ ಹಾಗಾಗಿ ಈಗ ಇಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ. ಇದು ಪಾರ್ಕಿಂಗ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೂ ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ನಂಗೆ ತುಂಬಾ ಇಷ್ಟ. ಫುಲ್ ಆಫ್ ಗ್ರೀನರಿ. ಸೊ ಗ್ರೀನರಿ ಎಲ್ಲಿದೆ ಅಂದರೆ ಅದು ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಜಾಗನೇ ಆಗಿರುತ್ತೆ. ಸೊ ಇನ್ನೇನು ಒಳಗೆ ಹೋಗಿ ಫೈನಲಿ ಈಗ ರೋಟಿ ಕರಿ ಬಂದಿದೆ. ಮತ್ತು ನಮ್ಮ ಹಸ್ಬೆಂಡು ಫೇವ್ರೆಟ್ ಟೊಮೆಟೊ ಸೂಪ್ ಕೂಡ ಆರ್ಡ್ರು ಮಾಡಿದರು. ಸೊ ನಿಧಾನಕ್ಕೆ ಈಗ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ನಮ್ಮ ಟೆಂಪಲ್ ಕಡೆಗೆ ಹೊರಡಬೇಕು. ಸೊ ಊಟ ಏನೋ ಭರ್ಜರಿಯಾಗಿ ಆಯಿತು. ಸೊ ಊಟ ಮಾಡ್ಕೊಂಡು ಹೊರಗಡೆ ಬಂದರೆ ಬಿಸಿಲಂತೂ ಸಖತ್ತಾಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು ನಮಗೆ, ಬಿಕಾಸ್ ಒಳಗಡೆ ಆಲ್ಮೋಸ್ಟ್ ಎ ಸಿನಲ್ಲಿದ್ವಿ, ಗೊತ್ತಾಗಲಿಲ್ಲ. ಇನ್ನೇನು ಮಾಡೋದು ಈಗ. ಸರಿ, ಇಲ್ಲಿಂದ ಹೊರಟಾಗಲೇ ಈಗ 2:30-3 ಗಂಟೆ ಆಗಿತ್ತು ನನ್ನ ಪ್ರಕಾರ. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗ್ತಾ ಇರೋದು ಬೆಳ್ಳೂರು ಕ್ರಾಸಿಗೆ. ಸೊ ಬೆಳ್ಳೂರು ಅಂದ ತಕ್ಷಣ ಆಲ್ಮೋಸ್ಟ್ ನಿಮಗೆ ಫ್ಲ್ಯಾಶ್ ಆಗಿರಬೇಕಲ್ವಾ ಯಾವ ಕಡೆ ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ ಅಂತ. ಸೊ ನಾವು ಹೋಗ್ತಾ ಇರೋದು ಆದಿಚುಂಚನಗಿರಿಗೆ. ಸೊ ನಮ್ಮ ಈ ಹೊಸ ಕಾಲದಲ್ಲಿ ಕಾಲಭೈರವೇಶ್ವರನ ದರ್ಶನ ಮಾಡೋಣ ಅಂತ ನೋಡಿ ಆದಿಚುಂಚನಗಿರಿಗೆ ಬಂದಿದ್ದೀವಿ.
ಆ್ಯಕ್ಚುಲಿ ನಾವಂತೂ ತುಂಬ ವರ್ಷಗಳೇ ಆಗಿತ್ತು ಬಂದು, ಸುಮಾರು ಒಂದು 3-4 ವರ್ಷ ಮೇಲೆ ಆಗಿತ್ತು ಆದಿಚುಂಚನಗಿರಿಗೆ ಬಂದು. ಸೊ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ. ಸೊ ನಮಗೂ ಕೂಡ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಬ್ರೈಟ್ ಬಿಸಿಲಿದ್ದರಿಂದ ಮುಖಕ್ಕೆ ಬಿಸಿಲು ಕೂಡ ಬೀಳ್ತಾ ಇತ್ತು. ನಾನು ಯೂಶ್ವಲಿ ಕಾರಲ್ಲಿ AC ಯೂಸ್ ಮಾಡಲ್ಲ, ನನಗೆ ನ್ಯಾಚುರಲ್ ಫ್ರೆಶ್ ಏರೇ ಬೇಕು. ಸೊ ಹಾಗಾಗಿ ಊಟ ಆದಮೇಲೆ ನನ್ನ ಮಗನ ಪಕ್ಕ ಕೂತಿದ್ದೆ, ಅವನಿಗೆ AC ಬೇಕು. ಬಟ್ ಹಾಗೆ ಇಬ್ಬರು ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಇದು ದ್ವಾರ, ಆದಿಚುಂಚನಗಿರಿಯ ದ್ವಾರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈಗ ಇಲ್ಲಿಂದ ಮತ್ತೆ ಬೆಟ್ಟದ ಮೇಲೆ ಹತ್ತಾ ಇದ್ದೀವಿ. ನಿಮಗೆ ಗೊತ್ತಾ, ಈ ಮಹಾ ಸಂಸ್ಥಾನಕ್ಕೆ 2000 ವರ್ಷದ ಇತಿಹಾಸ ಇದೆ. ಅಂದರೆ ರಾಮಾಯಣ ಕಾಲದಿಂದಲೂ ಕೂಡ ಇದು ಇಷ್ಟು ಪ್ರಸಿದ್ಧವಾಗಿದೆ. ಹಾಗೆ ಇದರ ಮಹತ್ವ ಕೂಡ ಅಷ್ಟೇ ಇದೆ. ಅದರದ್ದು ಸ್ಟೋರಿ ಕೂಡ ಇದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಓದಿದ ನೆನಪು. ಸೊ ಇದಿರೋದು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟಲ್ಲಿ, ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ಆಗ್ಬೋದು. ಸೊ ಆಲ್ಮೋಸ್ಟ್ 2 ಅವರ್ ಜರ್ನಿ ಆಗುತ್ತೆ ಇಲ್ಲಿಗೆ ರೀಚ್ ಆಗಲಿಕ್ಕೆ. ಸೊ ಇದು ಬಂದು ಸಿ ಲೆವೆಲಿಂದ 3321 ಫೀಟ್ ಅಷ್ಟು ಎತ್ತರಕ್ಕಿದೆ. ಬಟ್ ನೀವು ನೋಡ್ತಿದ್ರೆ ಈ ರೋಡ್ಸ್ ಎಲ್ಲ ಎಷ್ಟು ಬ್ರಾಡ್ ಆಗಿದೆ ಅಂದರೆ ನಾವು ಬೆಟ್ಟದ ಮೇಲೆ ಹೋಗ್ತಿದ್ದೀವಿ ಅಂತ ಗೊತ್ತೇ ಆಗಲ್ಲ. ನಾರ್ಮಲಾಗಿ ಹೈವೇನಲ್ಲಿ ಹೋಗೋ ಥರನೇ ಇದೆ. ಇದಂತೂ ಈ ಸರ್ಕಲ್ ಅಂತೂ ನನಗೆ ಮೈಸೂರಿನ KR ಸರ್ಕಲ್ ನೆನಪಾಗುತ್ತೆ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಅಲ್ಲಿ ನೋಡ್ತಾ ಇದ್ದೀರಲ್ಲ ಬೆಟ್ಟ, ಅದು ತುಟ್ಟ ತುದಿ. ಆದಿಚುಂಚನಗಿರಿ ಹೋಗಬೇಕಾದ್ರೆ ದೇವಸ್ಥಾನದಿಂದ ಹಿಂದೆಗಡೆ ಹತ್ಕೊಂಡು ಹೋಗುವಾಗ ಅದು ಟಾಪ್ ಹಿಲ್ಲು. ಸೊ ಲಾಸ್ಟ್ ಟೈಮ್ ನನ್ನ ಮಗ ಹತ್ತಿರ್ಲಿಲ್ವಂತೆ, ಸೊ ಈಗ ಹೇಳ್ಕೊಂಡು ಬಂದ ನಾನು ಅಲ್ಲಿ ಹೋಗಲೇಬೇಕು. ಸೊ ಹಾಗಾಗಿ ನೀವು ಯಾರು ಸ್ಟಾಪ್ ಮಾಡಬಾರ್ದು, ನೀವಾದರೆ ಬನ್ನಿ, ಇಲ್ಲ ಅಂದರೆ ನಾನಾದರೂ ಹೋಗಿ ಬರ್ತೀನಿ ಅಂತ. ಸೊ ಹಾಗಾಗಿ ನಾವು ಬೇಗ ಗಾಡಿಲೇ ಬಂದ್ವಿ. ಸೊ ಈಗ ಇನ್ನೇನು ಫೈನಲಿ ರೀಚ್ ಆದ್ವಿ ಕೂಡ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿಂದ ನಡ್ಕೊಂಡು ಟೆಂಪಲ್ ಕಡೆ ಹೋಗ್ತಿದ್ವಿ. ನಾವಿಲ್ಲಿ ರೀಚ್ ಆದಾಗ 4 ಗಂಟೆ ಕೂಡ ಆಗಿತ್ತು. ಸೊ ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಮೋಸ್ಟ್ಲಿ ನಮಗೂ ಪ್ರಸಾದ ಸಿಕ್ಕಿರೋದು. 3 ಗಂಟೆವರೆಗೂ ಪ್ರಸಾದ ಇದೆಯಂತೆ ಪ್ರತಿದಿನ. ಮತ್ತು ಇದು ನೋಡಿ, ಇಲ್ಲಿಂದನೇ ಜನ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬರೋದು ಕೆಳಗಡೆಯಿಂದ. ಸೊ ಸ್ಟೆಪ್ಸ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನಡ್ಕೊಂಡು ಬಂದರೆ ಈ ಪಾಯಿಂಟಿಗೆ ಬರ್ತೀವಿ. ಸೊ ಇನ್ನೇನು ಸನ್ಸೆಟ್ಟಿಗೆ ಕೂಡ ಟೈಮ್ ಆಗೋ ಸಮಯ ಆಗಿತ್ತು. ಬಟ್ ಬಿಸಿಲು ಕೂಡ ತುಂಬಾ ಜೋರಾಗಿತ್ತು, ಆಲ್ಮೋಸ್ಟ್ 5:30-6 ಗಂಟೆವರೆಗೂ ಕೂಡ. ನಮಗಂತೂ ಈ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಿಧಾನಕ್ಕೆ ನಡ್ಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ಮುಂದೆ ದರ್ಶನಕ್ಕೆ ಹೊರಡ್ತಾ ಇದ್ವಿ. ಏನಂತ ರಶ್ ಕೂಡ ಇರಲಿಲ್ಲ, ಬಟ್ ಜನ ಏನೋ ಎಲ್ಲ ಕಡೆ ಡೈವರ್ಟ್ ಆಗಿದ್ದರು. ಸೊ ಹಾಗಾಗಿ ಅಂಥ ರಶ್ ಏನು ಇರಲಿಲ್ಲ ನಮಗೆ. ಹೊಸ ವರ್ಷ ಆದ್ರಿಂದನೂ ತುಂಬ ಡೀಸೆಂಟಾಗಿತ್ತು ಕ್ರೌಡು. ನಾವು ಕೂಡ ಅಲ್ಲಲ್ಲಿ ನೋಡಿಕೊಂಡು ನಿಧಾನಕ್ಕೇ ದರ್ಶನ ಮಾಡೋಕ್ಕೆ ಹೋಗ್ತಿದ್ವಿ. ಇದೇ ಮೇಯ್ನ್ ಎಂಟ್ರೆನ್ಸು. ಸೊ ಇಲ್ಲಿಂದನೇ ಒಳಗೆ ಹೋಗಬೇಕು. ಸೊ ನಾವು ಒಳಗೆ ಹೋಗೋ ಟೈಮಿಗೆ ಆಲ್ಮೋಸ್ಟು ಇನ್ನೇನು ಅಭಿಷೇಕದ ಟೈಮ್ ಆಗಿತ್ತು. ಬೆಳಗಿನ ಅಲಂಕಾರ ತೆಗೆದು ಸಂಜೆ ಅಲಂಕಾರಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಸೊ ಹಾಗಾಗಿ ಬಾಗಿಲು ಸ್ವಲ್ಪ ಹೊತ್ತು ಮುಚ್ಚಿದ್ರು. ಸೊ ನಾವು ಇದೇನಪ್ಪ ಇಷ್ಟೊತ್ತಿಗಾಗಲೇ ಬಾಗಿಲು ಮುಚ್ಚಿಬಿಟ್ಟಿದ್ದಾರಲ್ಲ ಅಂದ್ಕೊಂಡ್ವಿ. ಬಿಕಾಸ್ ನಾವು ಯಾವತ್ತೂ ಸಂಜೆ ಟೈಮಲ್ಲಿ ಬಂದಿರಲಿಲ್ಲ, ಬೆಳಗ್ಗೆ ಟೈಮಲ್ಲಿ ಬಂದಾಗ ಈಸಿ ದರ್ಶನ ಆಗಿತ್ತು ನಮಗೆ. ಈ ಸತಿ ಸಂಜೆ ದರ್ಶನದಲ್ಲಿ ಅಭಿಷೇಕ ಕೂಡ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಸೊ ಅಷ್ಟರೊಳಗೆ ಪಕ್ಕದಲ್ಲೇ ಇದ್ದ ಅರ್ಚನೆ ಮಂಟಪ, ಇಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿ ದರ್ಶನ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಗಲೇ ಅಲ್ಲಿ ಓಪನ್ ಆಯಿತು. ಅವರೊಂದು 10 ನಿಮಿಷ ಕಾಯಿರಿ, ಓಪನ್ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ನಮ್ಮಂಗೆ ಇನ್ನೂ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಹಾಗೆ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಏಕೆಂದರೆ ಅಭಿಷೇಕ ಮಾಡುವಾಗಲೇ ಒಂದು 10 ನಿಮಿಷ ಓಪನ್ ಮಾಡ್ತಾರಂತೆ ನಮಗೂ ತೋರಿಸ್ಲಿಕ್ಕೆ. ಹಾಗಾಗಿ ನಾವು ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಕಾಯ್ತಾ ಕೂತಿದ್ದೀವಿ.
ನೋಡೋಣ ಎಷ್ಟು ಬೇಗ ಕಾಲಭೈರವ ನಮಗೆ ದರ್ಶನ ಕೊಡ್ತಾನೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ನಮಗೆ ಕಾಲಭೈರವನ ಒಳ್ಳೆ ದರ್ಶನ ಆಯಿತು. ಅದರಲ್ಲೂ ಅಭಿಷೇಕ ದರ್ಶನ ಸಂಜೆ ಟೈಮ್ದು ನಾವು ಯಾವತ್ತೂ ಮಾಡಿರಲಿಲ್ಲ, ನಮಗೆ ಗೊತ್ತೂ ಇರಲಿಲ್ಲ ಕೂಡ. ಬಟ್ ಈ ಸತಿ ನಮಗೆ ಅದೃಷ್ಟ ಭಾಗ್ಯ ಕೂಡ ಸಿಕ್ತು. ಸೊ ಸಂಜೆ ದರ್ಶನ ಮಾಡಿಕೊಂಡು ಈಗ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗೆ ಬಂದ್ವಿ. ಇನ್ನೇನು ಅಷ್ಟೊತ್ತಿಗೆ ಸನ್ಸೆಟ್ ಟೈಮ್ ಕೂಡ ಆಗ್ತಾಯಿತ್ತು, ಬಟ್ ಆದರೂ ಬಿಸಿಲು ಕೂಡ ಬ್ರೈಟಾಗೇ ಇತ್ತು. ಸೊ ಮೇಲೆ ಹೋದರೆ ನಿಮಗೆ ಮಾದೇಶ್ವರ ಟೆಂಪಲ್ ಇದೆ, ಗಂಗಾಧರೇಶ್ವರ, ಹರಿಕೆ ಬಸವ ಮತ್ತು ಜ್ವಲಪೀಠ ಇದೆಲ್ಲ ನಮಗೆ ಮೇಲ್ಗಡೆ ನೋಡಲಿಕ್ಕೆ ಸಿಗುತ್ತೆ. ಹಾಗೂ ವ್ಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದಕ್ಕೆ ನಾವು ಹೋಗಿ ಟಾಪ್ ಹಿಲ್ ನೋಡ್ಕೊಂಡು ಬರ್ತೀವಿ ಅಂತ ಇವರಿಬ್ಬರು ಮಾತಾಡ್ಕೊತಾ ಇದ್ರು. ಸೊ ನಾನು ಆಗಲ್ಲಪ್ಪ, ನಾನು ಬರಲ್ಲ, ನೀವಿಬ್ಬರು ಬೇಕಾದ್ರೆ ಹೋಗಿ, ನಾನು ಮೇಲೇ ಕೂತಿರ್ತೀನಿ ಅಂತ ಹೇಳಿದೆ. ಸೊ ಈಗ ಮೇಲೆ ಹೋಗೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ಇಲ್ಲಿನ ವ್ಯೂ ಅಂದರೆ ಗರುಡದ ಸ್ತಂಭದ ವ್ಯೂ ನೋಡಿಕೊಂಡು ನಿಂತಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ವ್ಯೂ ನೋಡ್ತಾ ಇದ್ದರೆ. ಸೊ ಮತ್ತೆ ಈಗ ಇಲ್ಲಿಂದ ಮೇಲೆ ಮತ್ತೆ ನಡಿಬೇಕು. ಹೇಳಿದಷ್ಟು ಸುಲಭ ಅಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗೋದು, ಬಟ್ ಹೋಗಬೇಕು ಅಂತ ಮನಸ್ಸಿದ್ರೆ ಖಂಡಿತ ಮಾರ್ಗ ಕೂಡ ಇರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿವರೆಗೂ ಬಂದ್ವಿ. ಇಲ್ಲಿನ ವ್ಯೂನ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇನ್ನೇನೀಗ ಸನ್ಸೆಟ್ ಟೈಮ್ ಕೂಡ ಆಯಿತು. ಸೊ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ವರ್ಷದ ಮೊದಲನೇ ಸನ್ಸೆಟ್ನ ನಾವು ಆದಿಚುಂಚನಗಿರಿಯಿಂದ ವೀಕ್ಷಿಸ್ತಾ ಇದ್ದೀವಿ. ಮತ್ತು ಇದೆ ಹರಕೆ ಬಸವ ಹೇಳಿದ್ನಲ್ಲ, ಸೊ ಅದು ಕೂಡ ತುಂಬಾ ಅದ್ಭುತವಾಗಿದೆ ನೋಡೋಕ್ಕೆ. ಇದು ಬಂದು ಮಾದೇಶ್ವರ ಟೆಂಪಲ್ಲು. ಸೊ ಇಲ್ಲಿ 2 ದೇವಸ್ಥಾನ ಇದೆ, ಒಂದು ಗಂಗಾಧರೇಶ್ವರ, ಒಂದು ಮಾದೇಶ್ವರ. ಸೊ ಆ್ಯಕ್ಚುಲಿ ನಮ್ಮ ಮನೆ ದೇವರು ಕೂಡ ಈಶ್ವರ. ಸೊ ಅದು ಹೆಂಗೋ ಈಶ್ವರನ ದರ್ಶನ ಕೂಡ ಆಯಿತು ಇವತ್ತು ಹೊಸ ವರ್ಷದ ದಿನ. ಈಗ ಇವರಿಬ್ಬರು ಮೇಲೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗಿ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನಂತೂ ಇಲ್ಲಿ ನಿಂತ್ಕೊಂಡು, ಇಲ್ಲೇ ಲಾಸ್ಟ್ ನಾನು ಬಂದಿದ್ದು, ಸೊ ಇಲ್ಲಿ ನಿಂತ್ಕೊಂಡು ಈಗ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಕೂತಿದ್ದೀನಿ. ಸೊ ಜನ ಕೂಡ ಹಾಗೆ ಕಮ್ಮಿ ಆಗ್ತಾಯಿದ್ರು, ಬಿಕಾಸ್ ಈವ್ನಿಂಗ್ ಆಯ್ತಲ್ಲ ಅಂತ. ಬಟ್ ಇದ್ರ ಮುಂದೆಗಡೆ ಹೋಗೋರು ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಥರ ಇರುತ್ತೆ. ಸೊ ಲಾಸ್ಟು ಪಾಯಿಂಟು ಬೆಟ್ಟ ಇದೆ ಅಲ್ಲಿ, ಲಾಸ್ಟ್ ಹಿಲ್ಲು. ಸೊ ಇದ್ರ ಮೇಲ್ಗಡೆಯಿಂದ ಹೋಗಬೇಕು. ಬಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ಇಲ್ಲಿವರೆಗೂ ಹತ್ತಾರೆ, ಅದ್ರ ಮೇಲೆ ಹತ್ತಕ್ಕೆ ಕಷ್ಟ ಆಗುತ್ತೆ. ನನಗಂತೂ ಇಲ್ಲಿಂದಾನೇ ವ್ಯೂ ಅಂತೂ ಇಡೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ವ್ಯೂ ಅಂತೂ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಸೊ ಈಗ ಮೇಲೆ ಇವ್ರು ಹತ್ಕೊಂಡು ಹೋಗಿರೋರು ಬರಲಿ ಅಂತ ಅಂದ್ಬಿಟ್ಟು, ಅವ್ರು ಬರೋರ್ಗು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇ ಕೂತ್ಕೊಂಡು ಕೆಲವೊಂದಷ್ಟು ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಈ ವರ್ಷದ ಸನ್ಸೆಟ್ ವ್ಯೂ ನನ್ನ ಕೈಯಲ್ಲಿ ಕೂಡ ಹಿಡಿದಿಟ್ಕೊಳ್ಳೋ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಕ್ಯೂಟಾಗಿ ಬಂದಿತ್ತು ಕೂಡ, ಹಾಗೆ ನಿಮಗೂ ಕೂಡ ತೋರಿಸ್ತಿದ್ದೀನಿ. ಇಲ್ಲಿವರೆಗೂ ನೀವು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಒಂದು ಲೈಕ್ ಖಂಡಿತ ಮಾಡಿ, ಮಿಸ್ ಮಾಡಿದೆ. ನೀನು ಕೆಳಗೆ ಇಳಿಯೋಷ್ಟರಲ್ಲಿ ವೇದ ಮತ್ತು ಸಂಸ್ಕೃತ ಕಲಿಯೋ ಮಕ್ಕಳದು ಕೂಡ ಅಲ್ಲಿ ಸ್ತೋತ್ರ ಪಠನೆ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ವೈಬ್ರೇಷನ್ ಇತ್ತು ಅಂದರೆ ಅವ್ರು ಹೇಳೋ ಸ್ತೋತ್ರಗಳಾಗಲಿ ಅಥವಾ ಪಠನೆಗಳಾಗಲಿ ಸಖತ್ ವೈಬ್ರೇಷನ್ ಕೊಡ್ತಾಯಿತ್ತು. ನಾನಂತೂ ಆಲ್ಮೋಸ್ಟ್ ಅಲ್ಲೊಂದು 10 ನಿಮಿಷ ನಿಂತ್ಕೊಂಡು ನಾವು ಅದನ್ನೇ ಕೇಳಿಸ್ಕೊತಿದ್ವಿ. ಮತ್ತು ಅವರು ಒಳಗಡೆ ಬಂದು ಅವ್ರ ಜೊತೆ ಗುರುಗಳು ಕೂಡ ಇದ್ದಾರೆ ಅನಿಸುತ್ತೆ. ಸೊ ಅವ್ರದ್ದು ಎಂಟ್ರಿ ಆಗಿ ಆಮೇಲೆ ನೆಕ್ಸ್ಟ್ ನಮ್ಮನ್ನೆಲ್ಲ ಬಿಡೋದಕ್ಕೆ ಅಲ್ಲಿ ಸ್ವಲ್ಪ ಕ್ಯೂ ಕೂಡ ಬ್ಲಾಕ್ ಮಾಡಿದರು. ಈಗ ಗುರುಗಳು ಬರ್ತಿದ್ದಾರೆ ಅನಿಸುತ್ತೆ. ಸೊ ಅವರ ಮುಂದೆ ಹೋದ್ಮೇಲೆ ನೆಕ್ಸ್ಟ್ ನಮಗೆ ದರ್ಶನ ಕೊಡ್ತಾರೆ. ಇನ್ನೇನು ನಾವು ಸಂಜೆ ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಾಗಲೇ ಕತ್ತಲಾಗಿತ್ತು ಕೂಡ. ಸೊ ಇದು ಈವ್ನಿಂಗ್ ವ್ಯೂ. ಇದು ಆಲ್ಮೋಸ್ಟ್ 6:45 ಆಗಿತ್ತು ನಾವು ಹೊರಗೆ ಬಂದಾಗ. ಆಗಲೇ ಒಳ್ಳೆ 8 ಗಂಟೆ ಥರ ಕಾಣ್ತಾ ಇತ್ತು. ಸೊ ಈಗ ಅಲ್ಲಿಂದ ಮತ್ತೆ ಕಾರ್ ಕಡೆ ನಡೆದ್ವಿ.
ಬಟ್ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಲೆಫ್ಟ್ ಸೈಡಲ್ಲಿ ಒಂದು ಮತ್ಸ್ಯಾಲಯ ಅಂತ ಕಣ್ಣಿಗೆ ಬಿತ್ತು. ಸೊ ನನಗೆ ಮೊದಲೇ ಅಕ್ವೇರಿಯಂ ಫಿಶಸ್ ಅಂದರೆ ತುಂಬ ಇಷ್ಟ. ಸರಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಹೋದ್ವಿ. ಎಂಟ್ರಿ ಬಂದು 5 ರೂಪೀಸ್ ಇತ್ತು. ಬಟ್ ಅಲ್ಲಿ ಅವರು ಇಟ್ಟಿರೋ ಫಿಶಸ್ಸು ಅಥವಾ ಅದೇ ಸೆಟಪ್ಗೆ ಪಾಪ ಏನೋ ದುಡ್ಡು ಕೊಡಬೇಕು. ಬಟ್ ಸ್ಟಿಲ್ ಬೆಟ್ಟ ಹತ್ಕೊಂಡು ಬಂದಿರೋದ್ರಿಂದ ಕೆಲವ್ರಿಗೆ ನೋಡೋಕ್ಕಾದ್ರೂ ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ತುಂಬ ರೀಸನಬಲ್ ಆಗಿ ಎಂಟ್ರಿ ಟಿಕೆಟ್ ಇಟ್ಟಿದ್ದಾರೆ. ಅಲ್ಲಿ ಫಿಶ್ ಸ್ಪಾ ಕೂಡ ಇಟ್ಟಿದ್ರು. ಹೇಳಿದ್ರು ಕೂಡ ಮೇಡಮ್ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳಿ ಅಂತ. ಬಟ್ ಲೇಟ್ ಆಗಿತ್ತಲ್ಲ, ಸೊ ಹಾಗಾಗಿ ಇನ್ನೇನು ಕ್ಲೋಸಿಂಗ್ ಟೈಮ್ ಕೂಡ ಇನ್ನೊಂದು ಸತಿ ಬಂದಾಗ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಒಳಗೆ ಏನಿದೆ ಯಾವ್ಯಾವ ಥರ ಫಿಶಸ್ ಇದೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಎಲ್ಲ ಥರ ವೆರೈಟೀಸ್ ಫಿಶಸ್ ಇದೆ. ಸೊ ನಮ್ಮ ಮನೆಯಲ್ಲಿರೋ ಪ್ಯಾರೆಟ್ ಫಿಶ್ ಕೂಡ ಇತ್ತು, ಇಲ್ಲೂ ಕೂಡ ತುಂಬ ದೊಡ್ಡದಾಗಿರೋ ಫಿಶಸ್ಸು. ಇದಂತೂ ಶಾರ್ಕ್ ಅಂತ ಎಷ್ಟು ದೊಡ್ಡದಾಗಿದೆ ಅಂದರೆ ಅದಕ್ಕೆ ಅಂತಲೇ ತುಂಬ ದೊಡ್ಡ ಟ್ಯಾಂಕ್ಗಳಲ್ಲಿ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿ ಒಂದೊಂದು ಫಿಶ್ ಕೂಡ ಬೆಳೆದಿದೆ. ಮೋಸ್ಟ್ಲಿ ವಿಡಿಯೋಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತಿರ್ಬೋದು, ಬಟ್ ಲೈವಾಗಿ ನೋಡೋಕ್ಕಂತೂ ತುಂಬಾ ದೊಡ್ಡದಾಗಿದೆ. ಸೊ ನಮ್ಮ ಮನೇಲಿ ಒಂದು ಶಾರ್ಕ್ ಇದೆ, ಅದನ್ನೇ ಹೇಳ್ತಾ ಇದ್ದೆ. ಮೋಸ್ಟ್ಲಿ ಅದು ಬೆಳೆದು ದೊಡ್ಡದಾದರೆ ಇದೇ ಥರ ಒಂದು ಉದ್ದದ್ದು ಟ್ಯಾಂಕ್ ಇಡಬೇಕೇನೋ ನಾವು ಅಂತ. ಅದ್ರ ಜೊತೆಯಲ್ಲಿ ಪಾರಿವಾಳ ಮತ್ತು ಗಿಣಿಗಳು, ಎಲ್ಲ ಥರ ಪಕ್ಷಿಗಳು ಕೂಡ ಸಾಕಿದ್ರು. ಹಾಗೆ ಒಂದು ವ್ಯೂ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ. ಇನ್ನೇ ನಾವು ಬೆಟ್ಟ ಇಳಿದು ಕೆಳಗೆ ಬಂದು ಬೆಳ್ಳೂರು ಕ್ರಾಸ್ ಆದ್ವಿ. ಟೋಲಿಂದ ಮುಂದೆ ಬಂದರೆ ಊಟ ಮಾಡೋಣ ಅಂತ ಅಂದರು. ಬಿಕಾಸ್ ಅವರಿಬ್ಬರಿಗೂ ಟಯರ್ಡ್ ಆಗಿತ್ತು ಆಲ್ರೆಡಿ ಬೆಟ್ಟ ಎಲ್ಲ ಹತ್ತಿ ಇಳಿದು. ಸೊ ಅಂದವೇನು ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಇದು ಸ್ವಾತಿ ಗ್ರೀನ್ ಪಾರ್ಕ್ ಅಂತ ಅಂದ್ಬಿಟ್ಟು. ಸೊ ಪಕ್ಕ ಹಳ್ಳಿ ನಾಟಿ ಸ್ಟೈಲು, ಹಳ್ಳಿ ತಿಮ್ಮಲ್ಲಿದೆ. ಎಲ್ಲ ಹಟ್ಟು ಕೂಡ ಬ್ಯುಸಿಯಾಗಿತ್ತು ಬಿಕಾಸ್ ನ್ಯೂ ಇಯರ್ ಆದ್ದರಿಂದ. ಸೊ ಫೈನಲಿ ನಮ್ಮ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಒಂದು ಹಟ್ಟು ಖಾಲಿ ಮಾಡಿಸ್ಕೊಟ್ರು. ಆಲ್ಮೋಸ್ಟ್ ಒಂದು 15 ನಿಮಿಷ ಆಯಿತು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಅವರಿಬ್ಬರು ಆರ್ಡ್ರ್ ಮಾಡಿದ್ರು. ಇವತ್ತು ಟೆಂಪಲ್ಗೆ ಹೋಗ್ಬೇಕಂತ ಬೆಳಗ್ಗೆಯಿಂದ ಏನೋ ನಾನ್ ವೆಜ್ ತಿಂದಿರಲಿಲ್ಲ ಕೂಡ. ಸೊ ನನಗೇನು ಹೊಟ್ಟೆ ಹಸಿತಿರಲಿಲ್ಲ, ಬಟ್ ಅವರಿಬ್ಬರು ಏನು ಆರ್ಡ್ರ್ ಮಾಡಿದ್ರು ಅದರಲ್ಲೇ ಸ್ವಲ್ಪ ಟೇಸ್ಟ್ ಮಾಡಿದೆ. ಸೊ ಇಬ್ಬರು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈಗ ಊಟ ಮುಗಿಸಿ ನೆಕ್ಸ್ಟು ಮನೆ ಕಡೆ ಹೊರಡಬೇಕು. ನೀವು ಯಾರಾದರೂ ಈ ಹೈವೇನಲ್ಲಿ ಪಾಸ್ ಆಗೋರಾದರೆ ಐ ಆಮ್ ಶ್ಯೂರ್ ನೀವು ಟ್ರೈ ಮಾಡಿರ್ತೀರ ಅಂದ್ಕೊಳ್ತೀನಿ. ನ್ಯೂ ತಾಜ್ ಅಂತ ಇಲ್ಲಿ ತಂದೂರಿ ಚಾಯ್ ತುಂಬಾ ಫೇಮಸ್ಸು. ಎನಿ ಟೈಮ್ 24/7 ಇಲ್ಲಿ ಜನ ಇರ್ತಾರೆ. ಅದು ನ್ಯೂ ಇಯರ್ ಆಗಿದ್ದರಿಂದ ತುಂಬಾ ಜನ ಇದ್ದರು. ನಮಗೆ ಹೋಟೆಲ್ಗಿಂತ ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಇದ್ದರು. ಸೊ ಈ ಚಳಿಗೆ ನನಗಂತೂ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು. ಊಟ ಬೇರೆ ಮಾಡಿರಲಿಲ್ಲ, ಹಾಗಾಗಿ ತಂದೂರಿ ಚಾಯ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀವಿ ಈಗ. ಸೊ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಿಸಿಯಾಗಿ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಪಾಪ ಅವ್ರು ಎಷ್ಟೇ ಬಿಸಿಯಾಗಿ ಮಾಡಿಕೊಟ್ರು ಈ ಚಳಿಗೆ ಬೇಗ ಆರೋಗ್ಬಿಡ್ತಾಯಿತ್ತು. ಸೊ ನಾನಂತೂ ಅಲ್ಲೇ ನಿಂತ್ಕೊಂಡು ನನಗೆ 2 ಬಿಸಿ ಚಾಯ್ ಹಾಗೆ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿತ್ತು. ಸೊ ನನ್ನ ಹೊಸ ವರ್ಷನ ಈ ರೀತಿ ಒಂದು ಲಾಂಗ್ ಡ್ರೈವ್ ಮತ್ತು ನನ್ನ ಫ್ಯಾಮಿಲಿ ಜೊತೆ ಕಳೆದೆ. ಅದರಲ್ಲೂ ಕಾಲಭೈರವೇಶ್ವರನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ನೀವೆಲ್ಲ ಹೇಗೆ ನಿಮ್ಮ ಹೊಸ ವರ್ಷನ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೂ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಮುಂದಿನ ಎಲ್ಲ ವೀಡಿಯೋಸ್ನ ನೋಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.